ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ನಾರ್ತ್ ಬೆಂಗಳೂರು ಎಜುಕೇಶನಲ್ ಟ್ರಸ್ಟ್, ಕಮ್ಮಗೊಂಡನಹಳ್ಳಿ, ಬೆಂಗಳೂರು ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ಪೂರ್ಣ ಪ್ರಜ್ಞಾ ಅಕಾಡೆಮಿ ಶಾಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿಗಳಲ್ಲಿ 11 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಹಾಗೂ ಉಳಿದ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿರುವ ಹಿನ್ನೆಲೆಯಲ್ಲಿ ಎನ್ವಿಇಟಿ ನ್ಯಾಸಿಗಳು ತಮ್ಮ ಸ್ವಂತ ಖರ್ಚಿನಿಂದ 5,000 ರೂಗಳ ಪ್ರಥಮ ಬಹುಮಾನ ಹಾಗೂ ಇತರ ವಿದ್ಯಾರ್ಥಿಗಳಿಗೆ 2,000 ರೂಗಳ ಬಹುಮಾನ, ನೆನಪಿನ ಕಾಣಿಕೆ ಹಾಗೂ ಸಿಹಿ ಹಂಚುವ ಕಾರ್ಯಕ್ರಮವನ್ನ ಎನ್ವಿಇಟಿ ಕಲಾ ವೇದಿಕೆಯಲ್ಲಿ ದಿನಾಂಕ 30/5/2025 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಸಂಸ್ಥೆಯ ಕಾರ್ಯದರ್ಶಿಯವರಾದ ಡಾಕ್ಟರ್ ಡಿಎನ್ ಹರಿದಾಸ್ ರವರು ಪ್ರಾಸ್ತಾವನೆಯನ್ನ ಸಲ್ಲಿಸಿದರು. ಸಭೆಯ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಆರ್ ಶಾಂತಕುಮಾರ್ ರವರು ವಹಿಸಿಕೊಂಡಿದ್ರು. ಸಭೆಯಲ್ಲಿ ಉಪಾಧ್ಯಕ್ಷರಾದ ಶ್ರೀ ಡಿವಿ ಕೃಷ್ಣಮೂರ್ತಿ ಅವರು, ಕಾರ್ಯದರ್ಶಿಗಳಾದ ಡಾಕ್ಟರ್ ಡಿಎನ್ ಹರಿದಾಸ್ ರವರು, ಜಂಟಿ ಕಾರ್ಯದರ್ಶಿಯವರಾದ ಶ್ರೀಮತಿ ಸರೋಜಿನಿ ಪ್ರಸಾದ್ ರವರು, ನಿರ್ದೇಶಕರಾದ ಶ್ರೀಮತಿ ಕೆ ನಿರಜಾಕ್ಷಿ ಅವರು, ಶ್ರೀ ಬಿಎಸ್ ಲಕ್ಷ್ಮೀಶ್ ರವರು ಹಾಗೂ ಶ್ರೀ ಶ್ಯಾಮ್ ಸುಂದರ್ ಲಾಲ್ ರವರು ಉಪಸ್ಥಿತರಿದ್ದರು. ಹಾಗೂ ಉತ್ತಮ ಫಲಿತಾಂಶ ನೀಡಿದ ಎಲ್ಲಾ ಶಿಕ್ಷಕ ವೃಂದದವರಿಗೂ ಈ ಮೂಲಕ ಅಭಿನಂದನೆಯನ್ನ ತಿಳಿಸಲಾಯಿತು. ಕೋಶಾಧ್ಯಕ್ಷರಾದ ಶ್ರೀ ಜಿ ರಾಜೇಂದ್ರ ರವರು ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವು ಊಟದ ವ್ಯವಸ್ಥೆಯೊಂದಿಗೆ ಮುಕ್ತಾಯವಾಯಿತು. Welcome you all for the participation ceremony of 10th grade batch 2024-25. It is proud moment as we gather to celebrate the achievement of our students. Firstly, congratulations to all the students. You have not just completed your 10th grade, but also you have built a strong foundation for your future. You have made your school, your teachers and family proud. Thank you. ಬ್ಯಾಂಗ್ಳೂರು ಎಜುಕೇಷನ್ ಟ್ರಸ್ಟಿನ ಆಶ್ರಯದಲ್ಲಿ ಪೂರ್ಣ ಪ್ರಜ್ಞಾ ಶಾಲೆಯು LKGಯಿಂದ 10ನೇ ತರಗತಿವರೆಗೆ ಕರ್ನಾಟಕ ಸರ್ಕಾರದ ಅನುಕೂಲವಾದಂತಹ ವ್ಯವಸ್ಥೆಯನ್ನು ನೀಡುತ್ತಾ ಇದೆ. ಪ್ರಥಮ ಬಾರಿಗೆ ಅಧಿಕೃತವಾಗಿ SSLC ಪ್ರಥಮ ಫಸ್ಟ್ ಬ್ಯಾಚ್ ನಮ್ಮಿಂದ 19 ಜನ ಮಕ್ಕಳು SSLC ಪರೀಕ್ಷೆಗೆ ಬೋರ್ಡ್ ಎಕ್ಸಾಮಿನೇಷನ್ ತೆಗೆದುಕೊಂಡಿದ್ದು. ಅದರಲ್ಲಿ 19 ಜನ ಒಬ್ಬರಿಗೆ ಅವ್ರು ನೋಟಿಗೂ ಬಂದಿರುವ ಏನೋ ಸ್ವಲ್ಪ ಫ್ರಸ್ಟ್ರೇಷನ್ ಆಗಿ ಪ್ರಾಬ್ಲಮ್ ಆಗಿತ್ತು. ಅದು ಬಿಟ್ಟರೆ 15 ಜನ ಮಕ್ಕಳು ಕೂಡ ಅದರಲ್ಲಿ 11 ಜನ ಡಿಸ್ಟ್ರಿಬ್ಯೂಷನ್ ತುಂಬ 70ಕ್ಕೂ ಮೇಲೆ ಮಾರ್ಕ್ಸ್ ಮಾಡ್ಕೊಂಡಿದ್ದಾರೆ. ಉಳಿದವರು ಪಾಸ್ ಆಗಿದ್ದಾರೆ, ಒಳ್ಳೆಯ ಫಲಿತಾಂಶ ಬಂದಿದೆ. ಆಡಳಿತಕ್ಕೆ ಬಹಳ ಖುಷಿಯಾಗಿದೆ. ಹಾಗಾಗಿ ಇವತ್ತು ಆ ಮಕ್ಕಳಿಗೆ ಗೌರವ ಸಮರ್ಪಣೆ ಮಾಡೋದು, ಆಡಳಿತ ಮಂಡಳಿಯಿಂದ ಅವರಿಗೆ ಬಹುಮಾನವನ್ನು ಕೊಡೋದ್ರ ಜೊತೆಗೆ ಕ್ಯಾಶ್ ಪ್ರೈಸ್ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಅದಕ್ಕಲ್ಲ ಬಹುತೇಕ ಎಲ್ಲರೂ ಕೂಡ 5,000 ರೂಪಾಯಿ ಕ್ಯಾಶ್ ಹಿಡಿದು ನಮಗೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಹೆಣ್ಣು ಮಾಡಿರುವ ಒಂದು ತಾಂತ್ರಿಕ ಸಮಸ್ಯೆ. ನಮ್ಮ ಮಕ್ಕಳು ದೇಶ ವಿದೇಶಗಳಲ್ಲಿ ನಿಲ್ಲಿಸಿದ್ದಾರೆ. ಇವತ್ತು ಕೂಡ ಇಂಡಿಯನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿ ಹೇಳ್ಕೊಂಡು ಹೆಮ್ಮೆ ಆಗುತ್ತೆ. ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಅವರು ದುಡ್ಡಿರ್ಬೋದು. ನಮ್ಮ ಈ ಮಟ್ಟದಲ್ಲಿ ಅಲ್ಲ, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಒಂದು ಪ್ರೈವೇಟ್ ಕಾಲೇಜ್ ಅವರ ಕೇಳಿದ್ರೆ ಇಂಡಿಯನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಅಂತ ಒಂದು ತಾಂತ್ರಿಕ ಸಮಸ್ಯೆ ನಮ್ಮದು ಅಂತ ಹೇಳ್ಕೊಂಡು ಹೆಮ್ಮೆ ಆಗುತ್ತೆ ಅಲ್ಲ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶಾಂತಕುಮಾರ್ ಅವರು ಈಗ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಬೇಕಂತ ತಿಳ್ಕೊಳ್ತೇವೆ. ಸಂಕಲ್ಪ ಚೌಧರಿ
ಮಕ್ಕಳು ಯಾಕೆ ಕಷ್ಟ ಹೇಳಬೇಕು ಅಂತ ಹೇಳಿ ನಾನು ಹೇಳಬೇಕು ಹೇಳ್ತೀನಿ. ಇದು ಇಲ್ಲಿಗೆ ಮುಗಿಲಿಲ್ಲ, ಇದು ನಿಮ್ಮ ಜೀವನದ ಮೊದಲನೇ ಘಟ್ಟ. ಆದರೆ ನೀವು ಸಮಾಜದಲ್ಲಿ ಒಬ್ಬರು ಒಳ್ಳೆಯ ವ್ಯಕ್ತಿ ಆಗಬೇಕು, ಒಳ್ಳೆಯ ಮನುಷ್ಯರಾಗಬೇಕು ಅನ್ನೋದಾದ್ರೆ ಇನ್ನು 2 ಹಂತಗಳನ್ನ ನೀವು ಹಾಕಬೇಕು. ಸೊ ಇನ್ನು 2 ಹಂತ ಅಂದ್ರೆ ಮಿನಿಮಮ್ 6 years ಯು ಹ್ಯಾವ್ ಟು ಸ್ಟಡಿ. ನೀವು PUC ಹೋಗ್ಬೋದು, ಡಿಪ್ಲೊಮಾ ಹೋಗ್ಬೋದು, ITI ಹೋಗ್ಬೋದು, ಎನಿ ಕೋರ್ಸ್ ನೀವು ಯಾವ್ದಾದ್ರು ತಗೊಳ್ಳಿ. ನೀವು ಒಂದು ಡಿಗ್ರಿ ಮುಟ್ಟಬೇಕು ಅಂದ್ರೆ ಮಿನಿಮಮ್ 6 years. ಸೊ ಮಿನಿಮಮ್ 6 years ಆಗುವವರೆಗೂ ಮಕ್ಕಳ ರಕ್ಷಣೆ ಬಹಳ ಮುಖ್ಯ. ಅದು ಈಗಿನ ಸಮಾಜದಲ್ಲಿ ನಾವು ನೋಡ್ತೀವಿ, ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ, ಗುರು ಹಿರಿಯರ ಮಾತು ಕೇಳಲ್ಲ. ಯಾರು ಮಕ್ಕಳು ತಂದೆ ತಾಯಿ ಕಂಟ್ರೋಲ್ನಲ್ಲಿ 4 ವರ್ಷ ಇರ್ತಾರೋ ಅವರು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನವನ್ನು ಗಳಿಸ್ತಾರೆ. ಇಲ್ಲ ಅಂದ್ರೆ ಇದು ಬಹಳ ಕಷ್ಟ. ಹಿರಿಯರು ಹೇಳುವಂತೆ ದೀಪದ ಕೆಳಗೆ ಕತ್ತಲು ಅನ್ನೋ ಹಾಗೆ ಈ ನಮ್ಮ ಸಂಸ್ಥೆ ಇದೆಯಲ್ಲ, ನಮ್ಮ ಸಂಸ್ಥೆ ಅಂತ ನಾವು ಹೇಳ್ಕೊಳ್ಳಲ್ಲ. ಇದು ನಮ್ಮ ಸಂಸ್ಥೆ ಸುಮಾರು 38 ವರ್ಷಗಳಿಂದ ಇದೆ. ಇಡೀ ಕರ್ನಾಟಕ ಮತ್ತು ಹೊರದೇಶಗಳಿಂದ ಬಂದು ಓದಿ ಹೋದಂತ ಸಂಸ್ಥೆ. ಬಟ್ ಕೊರೋನಾದಿಂದ ಸ್ವಲ್ಪ ಅದು ಮಾಯವಾಗಿದೆ. ಆ ತರ ಬೆಳೆಸಿದ್ರೆ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗುವುದರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಈ ಟೈಮ್ನಲ್ಲಿ ಈ ವೇಳೆಯಲ್ಲಿ ನನಗೆ ಮಾತಾಡಕ್ಕೆ 1-2 ನಿಮಿಷ ಟೈಮ್ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು. ಇವತ್ತಿನ ದಿವಸ ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹೇಳೋಕ್ಕೆ ಆಗ್ತಾ ಇಲ್ಲ. ನನ್ನ ಮನೆಯಲ್ಲಿ ಯಾವುದೋ ಒಂದು ಸೆಲೆಬ್ರೇಷನ್ ಮಾಡೋ ಥರ ನನಗೆ ಅಷ್ಟು ಒಳ್ಳೆಗೆ ಇದೆ. ಸಚ್ ಅ ಬ್ಯೂಟಿಫುಲ್ ರಿಸಲ್ಟ್, ಸಚ್ ಅ ವೆರಿ ಗುಡ್ ರಿಸಲ್ಟ್. ಈ ರಿಸಲ್ಟ್ಗೆ ಕಾರಣ ಯಾರು ಅಂತ ಹೇಳ್ತೀರಾ? ಎಷ್ಟು ಜನ ಟೀಚರ್ಸ್ ಪೇರೆಂಟ್ಸ್ ಬಂದಿದ್ದೀರಾ? ಕೈಯಲ್ಲಿ ಪೇರೆಂಟ್ಸ್. ಓಕೆ, ನೈಸ್. ಈ ಸಕ್ಸಸ್ಗೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಸ್ಟ್ಯಾಂಡ್ಸ್ ಎ ವುಮನ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಬಿಹೈಂಡ್ ದಿಸ್ ಸಕ್ಸಸ್ ದೇರ್ ಸ್ಟ್ಯಾಂಡ್ಸ್ ಒನ್ ಗುರು, ಒನ್ ಫಿಲಾಸಫರ್, ಎ ಪರ್ಸನ್ ಹೂ ಇಸ್ ಡೆಡಿಕೇಟೆಡ್ ಫಾರ್ ದಿಸ್. ದಟ್ ಈಸ್ none other than Dr. D.N. Haridas. I want to congratulate him for making this. ಈಗ ಈ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಮ್ಮ ಮ್ಯಾನೇಜ್ಮೆಂಟ್ನವರು ಎಲ್ಲ 5,000 ಇದೆಲ್ಲ ದುಡ್ಡು ಕೊಟ್ಟರು, ಮಕ್ಕಳಿಗೆ ಎನ್ಕರೇಜ್ ಮಾಡೋಕ್ಕೆಲ್ಲ ಮಾಡಿದ್ರು. ಅಂದರೆ ಗೋಡೆ ಇಲ್ದಿರೋ ಚಿತ್ರ ಬರೆಯೋಕೆ ಆಗಲ್ಲ. ಅಗ್ರಿ? ಗೋಡೆ ಇಲ್ದಿರೋ ಚಿತ್ರ ಬರೀತೀರಾ? ಆಗಲ್ಲ ತಾನೇ? ಯಾರು ಬ್ರೇಕ್ಫಾಸ್ಟ್ ಮಾಡಿಲ್ವಾ? ಅದೇ ತರ ಗುರು ಇಲ್ದಿರ ಈ ಸಕ್ಸಸ್ ಆಗಲ್ಲ. ಈ ಸಕ್ಸಸ್ ದೇರ್ ಆರ್ ಟೀಚರ್ಸ್ ಹೂ ಹ್ಯಾವ್ ಡೆಡಿಕೇಟೆಡ್ ದೇರ್ ಒಂದು 3-4 ತಿಂಗಳು ತುಂಬಾನೇ ಅವರು ಡೆಡಿಕೇಟ್ ಮಾಡಿದ್ದಾರೆ. ಅವರಿಗೆ ಹಾಲಿಡೇ ಇಲ್ಲ, ಅವರಿಗೆ ಮನೆಗೆ ಹೋಗಿಲ್ಲ, ಅವರಿಗೆ ಸ್ಯಾಟರ್ಡೇ ಇಲ್ಲ, ಅವರಿಗೆ ಸಂಡೇ ಇಲ್ಲ. ಇದು ನನ್ನ ಕಣ್ಣಾರ ನಾನು ನೋಡಿದ್ದೀನಿ. ಅವರು ಅಷ್ಟು ಡೆಡಿಕೇಟೆಡ್ ಮಾಡಿದ್ದಾರೆ, ಅಷ್ಟು ಡೆಡಿಕೇಟೆಡ್ ಸರ್ವಿಸ್. ಅದಕ್ಕೆ ಅವ್ರಿಗೆ ಫಲ ತಗೊಂಡಿದ್ದಾರೆ ಇವತ್ತು. ನನಗೆ ಅದಕ್ಕೆ ತುಂಬ ನನಗೆ ಸಂತೋಷ ಆಗಿದೆ. ಅಲ್ಲಿ ಚಿನ್ನ ಇದೆ, MITA ಚಿನ್ನ ಇದೆ. ಪೇರೆಂಟ್ಸು ನಿಮ್ಮ ಮಕ್ಕಳನ್ನ ಒಳ್ಳೆ ಇದರಲ್ಲಿ ನೀವು ಓದಿಸಿ ಮುಂದಕ್ಕೆ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಸಿಟ್ಟಿರ್ಬೋದು, ಸ್ಟ್ರಿಕ್ಟು ಯಾರಿಗೋಸ್ಕರ? ನಿಮ್ಮ ಮಕ್ಕಳಿಗೋಸ್ಕರ ಮಾಡೋದು. ಮಕ್ಕಳು ತಿಳ್ಕೊಬೇಕು ಏನಕ್ಕೆ ಸ್ಟ್ರಿಕ್ಟ್ ಮಾಡ್ತಾರೆ, ಏನಕ್ಕೆ ಇದಂದ್ರೆ ನಿಮ್ಗೋಸ್ಕರ. 3 years ಆದಮೇಲೆ ನೀವು ಫ್ರೀ ಬರ್ಡ್ಸ್, ಯಾರು ನಿಮ್ಮನ್ನು ಕೇಳಲ್ಲ ಅಲ್ವಾ? ಅದನ್ನೆಲ್ಲ ಇದು ಮಾಡಿ ಇದೇ ಥರ ಎಲ್ಲರೂ ಒಳ್ಳೆ ಇದರಲ್ಲಿ ಬರಬೇಕು ಅಂತ ಇನ್ನೊಂದ್ಸತಿ ಎಲ್ರಿಗೂ ನನ್ನ ಇದು ಹೇಳಿ ಕಂಗ್ರ್ಯಾಚುಲೇಷನ್ಸ್ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. Okay, but I am little disappointed when I saw a very small crowd. But one more thing I can say that each one of you are capable of bringing 10. Again for admissions also. This is not for agent. I am not an agent for admission, but of course, I do agree with my friend Sarojini Madam. This particular institution created history
in our nation only we can say that Karnataka state. ಗುರಿ ಮುಂದೆ, ಗುರು ಹಿಂದೆ. ಗುರು ಇಲ್ಲದೆ ಯಾವ ಒಂದು ಸೌಧವನ್ನು ಕಟ್ಟೋದಕ್ಕಾಗೋದಿಲ್ಲ. ಅಂಥವ್ರನ್ನ ಇವರು ಗುರುತಿಸಿ ಇವತ್ತು ಅವರಿಗೆ ಜನ ಕೊಡ್ತಾರೆ. ಅದು ಬಹಳ ಬಹಳ ಮುಖ್ಯವಾದದ್ದು. ಆಸ್ ಎ ಟೀಚರ್, ನಾನು ವೃತ್ತಿಯಲ್ಲಿ ಒಬ್ಬ ಅಧ್ಯಾಪಕಿ ಆದ್ದರಿಂದ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಯಾಕೆಂದರೆ ಮಕ್ಕಳಿಗೆ ಬರಬೇಕಾದ್ರೆ ಅವ್ರ ಹಿಂದೆ ತಂದೆ ತಾಯಿ ಇರ್ತಾರೆ. ಇವ್ರ ಕಾರ್ಯಕ್ರಮ ತಂದೆ ತಾಯಿಗೆ ಬರಬೇಕಾಗಿತ್ತು. ನನಗೆ ಅದು ಕಾಣಿಸ್ತಾ ಇಲ್ಲ. ನೀವು ತಂದೆ ತಾಯಿಗೆ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ತಂದೆ ತಾಯಿಗೆ ಬರಬೇಕು. ಆನಂದ ಪಡೋಲ್ಲ, ನಾವು ಪಡ್ತೀವಿ. ಆನಂದ ನಿಮಗೂ ಆಗಿರುತ್ತೆ. ಅದಕ್ಕೆ ತಂದೆ ತಾಯಿಗೆ ಆನಂದ ಕೊಡುವಂಥ ಕಾರ್ಯ ನೀವು ಮಾಡಿದ್ದೀರ. ಅದಕ್ಕೆ ನೀವು ಮಾಡಬೇಕಾಗಿತ್ತು, ಕರ್ಕೊಂಡ್ಬೇಕಾಗಿತ್ತು, ಕರ್ಕೊಂಡ್ಬಂದಿಲ್ಲ. ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ತಂದೆ ತಾಯಿಗೆ ಹೇಳಿ ಇಲ್ಲಿ ಏನು ಯಾವ ಕೋರ್ಸ್ ಬೇಕು ಆ ಕೋರ್ಸ್ ತಗೊಂಡು ಇಲ್ಲೇ ಮುಂದುವರೆದು ನಿಮ್ಮ ತಂದೆ ಮೇಲೆ ಬೆಳೆಸಿ ಅಂತೇಳಿ ನಾನು 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಯಾವ ಪ್ರೈವೇಟ್ ಸ್ಕೂಲಲ್ಲೂ ಈ ಥರ ಒಂದು ಸನ್ಮಾನ ಸಮಾರಂಭ ಆಗಲಿ, ಒಂದು ಕ್ಯಾಶ್ ಪ್ರೈಸ್ ಆಗಲಿ ಯಾರು ಕೊಡಲ್ಲ. ಅದನ್ನು ನಾವು ಈ DPS ಶಾಲೆ ನಾವು ಮಕ್ಕಳಿಗೆ ಇವರೆಲ್ಲ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಅವರು ಒಳ್ಳೆಯ ಒಂದು ದಾರಿಯಲ್ಲಿ ಬರಬೇಕು ಅನ್ನೋ ಸ್ಥಿತಿಯಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರೋಜಿನಿ ಮೇಡಮ್ ಎಲ್ಲ ಟೀಚರ್ಸ್ಗೆ ನಿಜವಾಗ್ಲೂ ಅವರು ಬಹಳವಾದ ಒಂದು ಅವ್ರು ಏನೇ ಕಮ್ಮಿ ಕೊಟ್ಟಿರಲಿ ಅದು ಬಹಳ ಅತ್ಯಮೂಲ್ಯವಾದ ಒಂದು ಪ್ರೈಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಈ ಒಂದು ಲಾಸ್ಟ್ ಇಯರ್ ಈ ಒಂದು 10th ಅಲ್ಲಿ ಯಾರು ಫೇಲ್ ಆಗದೆ ಕನ್ನಡದಲ್ಲಿ ಎಲ್ಲ ಪಾಸ್ ಆಗಿದ್ದೀರಾ ಅಂದ್ರೆ ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಈ ಕಾರ್ಯಕ್ರಮಕ್ಕೆ ಈ ವಂದನಾರ್ಪಣೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಲ್ಲರಿಗೂ ನಾನು ವಂದಿಸುತ್ತಾ, ಮತ್ತೆ ನಮ್ಮ ಟೀಚರ್ಸ್ಗೆ ಇನ್ನೂ ಅವರಿಗೆ ಕಾರ್ಯಕ್ರಮ ಇದೆ. ನಿಮ್ಗೆಲ್ಲರಿಗೂ ವಂದನೆ ತಿಳಿಸ್ತಾ ನನ್ನ ಈ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. My name is Diksha. Actually, thank you for the supporting everyone. Actually, teachers also. It's a so horrible for me because I came at 9th standard. It was too strange for me. So thank you, teachers, and thank you, friends also. Thank you, ma'am. ನಾನು 8th ಕ್ಲಾಸಿಗೆ ಬಂದಿದ್ದೆ. ನಮ್ಮ ಟೀಚರ್ ಸಪೋರ್ಟ್ ಕೂಡ ಇದೆಲ್ಲ ಆಗ್ತದೆ ಇಲ್ಲ. ನಮಗೋಸ್ಕರ 5 o'clock ತನಕ ಎಲ್ಲ ಇರ್ತೀವಿ. ಥ್ಯಾಂಕ್ಸ್ ಫಾರ್ ಅವರ್ ಟೀಚರ್ಸ್. ಸಂಡೇ ಅಂತ ಏನಿಲ್ಲ, ರಜಾ ಇದ್ದು ಬಂದು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಫಾರ್ ದ ಎವ್ರಿ ಟೀಚರ್ಸ್. ಪ್ರೈಮರಿ ಸ್ಕೂಲ್ನಲ್ಲಿ 10th ತನಕ ಯಾರ್ಯಾರು ಏನೇನು ಹೇಳ್ಕೊಟ್ಟಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. 1 year ಫುಲ್ ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ, ಫುಲ್ ಬೇಗ ಹೋಯ್ತು. ಆಲ್ ಎಲ್ಲ ಟೀಚರ್ಸು ಫುಲ್ ಫ್ರೆಂಡ್ಲಿ ಹ್ಯಾಪಿ ಮೂವ್ ಮಾಡಿದ್ವಿ. ಸೊ ನಾವೆಲ್ಲ ಇಷ್ಟು ತೊಗೊಳೋಕ್ಕೆ ಅವರ ಕಾರಣ ಫ್ರೆಂಡ್ಸ್ ಎಲ್ಲ ಹೊಸದಾಗಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.